ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯನವರು. ಮೂಡ ಸೈಟ್ ಹಗರಣ, SCB TSP ಹಗರಣ, 187 ಕೋಟಿ ತೆಲಂಗಾಣ ಎಲೆಕ್ಷನ್ಗೆ ದುರುಪಯೋಗ ಮಾಡಿಕೊಂಡಿರುವಂಥದ್ದು. ಆ ಸಂದರ್ಭದಲ್ಲಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟದ್ದು, ಭ್ರಷ್ಟಾಚಾರ ಹಗಲು ದರೋಡೆ ಮಾಡಿಕೊಂಡು ರಾಜ್ಯದ ಜನರ ಹಿತವನ್ನು ಸಂಪೂರ್ಣ ಮರೆತು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದೇನೆ ಒಂದು ರೀತಿ ತೊಗಲಕ್ ದರ್ಬಾರನ್ನು ಈ ಸರ್ಕಾರ ಮಾಡ್ತಾ ಇದೆ. ಈ ರಾಜ್ಯ ಕಂಡಂಥ ಅತಿ ಭ್ರಷ್ಟ ಸರ್ಕಾರಕ್ಕೆ ಈ ಉಪಚುನಾವಣೆಯಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಕುರ್ಚಿ ಕಿತ್ತಾಟ, ಗ್ಯಾರಂಟಿ ನೀಡುವ ಹೆಸರಿನಲ್ಲಿ ಅಭಿವೃದ್ಧಿ ಕಾರ್ಯ ಸಂಪೂರ್ಣ ಸ್ಥಗಿತ ಆಗಿರುವಂಥದ್ದು, ಮಿತಿಮೀರಿದ ಭ್ರಷ್ಟಾಚಾರ ಈ 3 ವರ್ಷದ ಇವರ ಸಾಧನೆ. ಈ ಲೂಟಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ರಾಜ್ಯವನ್ನೇ ದಿವಾಳಿ ಮಾಡಿದೆ. ಸರಿಯಾದ ರಸ್ತೆಗಳಿಲ್ಲ. ನೀವು ರಾಜ್ಯದ ಉದ್ದಗಲಕ್ಕೆ ಎಲ್ಲಾದರೂ ಹೋಗಿ 1 ಕಿಲೋಮೀಟರ್ ರಸ್ತೆ ಆಗ್ತಾ ಇಲ್ಲ. ರೈತರಿಗೆ ಕರೆಂಟ್ ಕೊಡ್ತಾ ಇಲ್ಲ. ಪ್ರತಿಯೊಬ್ಬರ ಜೇಬಿಗೆ 2,000 ರೂಪಾಯಿ ಹಾಕಿ ಸಿಕ್ಕ ವಸ್ತುಗಳ ಬೆಲೆಯನ್ನು ಗಗನಕ್ಕೇರಿಸಿ ಒಂದು ರೀತಿ ಜನರಿಗೆ ಕಿರುಕುಳ ಮಾಡ್ತಾ ಇದ್ದಾರೆ. ನಾವು ಮಾಡಿದಂಥ ರೈತರ ಕಿಸಾನ್ ಸನ್ಮಾನ್ ಯೋಜನೆ 4,000 ಕೋಟಿಯನ್ನು ಕೊಡ್ತಾ ಇದ್ದು, ಅದನ್ನು ಕಿತ್ಕೊಂಡದ್ದೇ ಇವರ ದೊಡ್ಡ ಸಾಧನೆ. ದಲಿತ ಮತ್ತು ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳ ಬಳಕೆ ಆಗಬೇಕಾಗಿದ್ದಂಥ 39,000 ಕೋಟಿ ರೂಪಾಯಿನ SCB TSP ಹಣವನ್ನು ಕಾಂಗ್ರೆಸ್ ತನ್ನ ಗ್ಯಾರಂಟಿಗೆ ಅಕ್ರಮವಾಗಿ ವರ್ಗಾಯಿಸಿ ದಲಿತ ಸಮುದಾಯಕ್ಕೆ ದೊಡ್ಡ ದ್ರೋಹ ಮಾಡಿದೆ. ನಾನೀಗಾಗಲೇ ಹೇಳಿದಂತೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಬುಡಕಟ್ಟು ಜನರ ಹಣವನ್ನು ತೆಲಂಗಾಣ ಚುನಾವಣೆಗೆ ಈ ಕಾಂಗ್ರೆಸ್ ಖರ್ಚು ಮಾಡಿ ಲೂಟಿ ಮಾಡಿದೆ. ಕಮಿಷನ್ ಹಾವಳಿ, ವರ್ಗಾವಣೆ ದಂಧೆ, ಈ ಕಾಂಗ್ರೆಸ್ ದುರಾಡದಿಂದ ದಾವಣಗೆರೆ ಜನ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನ ಸಂಕಷ್ಟದಲ್ಲಿದ್ದಾರೆ. ಈ ಉಪಚುನಾವಣೆ ಕೇವಲ ನಿಮ್ಮ ಒಬ್ಬ ಶಾಸಕನ ಆರಿಸೋದಲ್ಲ, ಇಡೀ ರಾಜ್ಯದ ಜನರ ಪರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠಗೊಳಿಸುವಂಥ ಅವಕಾಶ ಇದೆ. ನನ್ನ ಪ್ರಕಾರ ಇದು ಬರೀ ಉಪಚುನಾವಣೆ ಅಲ್ಲ, 2088ರ ವಿಧಾನಸಭಾ ಚುನಾವಣೆಗೆ ಇದೊಂದು ಮುನ್ನುಡಿ ಅಂತ ನಾನು ಭಾವಿಸ್ತೇನೆ. BJP ಸರ್ಕಾರ ದೇಶದಲ್ಲಿ ಮೊದಲ ಬಾರಿಗೆ ನಮ್ಮ ಅನ್ನದಾತ ರೈತರ ಮಕ್ಕಳ ಶಿಕ್ಷಣಕ್ಕಾಗಿ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಯೋಜನೆ ಜಾರಿಗೆ ತಂದು ರಾಜ್ಯದ 11 ಲಕ್ಷ ರೈತ ಮಕ್ಕಳಿಗೆ BJP ಸರ್ಕಾರ ಶೈಕ್ಷಣಿಕ ಶಕ್ತಿ ನೀಡಿದೆ. SC ST ಮೀಸಲಾತಿ ಹೆಚ್ಚಳ, ನಮ್ಮ ದಲಿತ ಮತ್ತು ಆದಿವಾಸಿ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ನೀಡಿದ್ದು, SC ಮೀಸಲಾತಿಯನ್ನು 15% 17%ಗೆ ಮತ್ತು ST ಮೀಸಲಾತಿಯನ್ನು 3ರಿಂದ 7% ಹೆಚ್ಚಿಸುವ ಐತಿಹಾಸಿಕ ಒಂದು ತೀರ್ಮಾನವನ್ನು ನಾವು ತಗೊಂಡಿದ್ದು. ಭಾಳ ಮುಖ್ಯವಾಗಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ
ಕೇಂದ್ರ ನಮ್ಮ ಸರ್ಕಾರ ದಾವಣಗೆರೆ ಜಿಲ್ಲೆ ಅಭಿವೃದ್ಧಿಗೆ 1,000 ಕೋಟಿ ರೂಪಾಯಿನ ಅನುದಾನ ನೀಡಿದೆ. ಅದರಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ 600 ಕೋಟಿ ರೂಪಾಯಿ ನೀಡಲಾಗಿದೆ. ಬಿಜೆಪಿ ಗೆಲ್ಲೋದ್ರಿಂದ ಕಾಂಗ್ರೆಸ್ ಪತನ ಶುರುವಾಗಿದೆ ಅನ್ನೋ ಭಾವನೆ ದಾವಣಗೆರೆಯಿಂದಲೇ ಪ್ರಾರಂಭ ಆಗುತ್ತಿದೆ. ಎದುರಾಳಿಗಳ ಬಳಿ ಹಣಬಲ ಇರ್ಬೋದು, ಆದರೆ ನಾವು ಜನಬಲ ಸಂಘಟನೆ ಬಲದಿಂದ ದಾವಣಗೆರೆ ಬಾಗಲಕೋಟೆ ಗೆಲ್ತೇವೆ. ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ನಿಶ್ಚಿತವಾಗಿ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನಾನು ಮತದಾರರಲ್ಲಿ ವಿನಂತಿ ಮಾಡ್ತೇನೆ, ಭ್ರಷ್ಟಾಚಾರ ಮಾಡ್ತಾ ಇರುವಂಥ ಹಗಲು ದರೋಡೆ ಮಾಡುತ್ತಿರುವಂಥ ಈ ಸರ್ಕಾರಕ್ಕೆ ಮತದಾನದ ಮೂಲಕ ಒಂದು ತಮ್ಮ ಅಭಿಪ್ರಾಯವನ್ನು ತೀರ್ಪನ್ನು ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ನಮ್ಮ ಇಲ್ಲಿ ಅಭ್ಯರ್ಥಿ ಶ್ರೀನಿವಾಸ್ ಅವರ ಗೆಲುವಿನ ಮೂಲಕ ರಾಜ್ಯದ ಪರಿವರ್ತನೆ ಇತಿಹಾಸಕ್ಕೆ ನೀವು ಮುನ್ನಡೆ ಬರೀಬೇಕು ಅಂತೇಳಿ ಜನರಲ್ಲಿ ವಿನಂತಿ ಮಾಡ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.